ಪರ್ಫೆಕ್ಟ್ ಸೆಲ್ ಬೇಕು ಅಂದರೆ ಅದಕ್ಕೆ ಸೆಲ್ ಸಪೋರ್ಟ್ ಮಾಡುವಂಥ ರೆಸಿನ್ ನಾವು ತಗೊಳ್ಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ ಈ ಕಾರ್ಡ್ ಸೊಲ್ಯೂಷನ್ ಅವರದ್ದು ರೆಸಿನ್ ತಗೊಳ್ತಾ ಇದ್ದೀನಿ. ಇದು ನೋಡಿ ಇಲ್ಲೆಲ್ಲ ತೋರಿಸಿದ್ದಾರೆ, ಸೆಲ್ಲು ಸಪೋರ್ಟ್ ಮಾಡುತ್ತೆ ಈ ರೆಸಿನ್ ಅಂತ. ಇದನ್ನು ನಾನು ತಗೊಳ್ತಾ ಇದ್ದೀನಿ. ಹಾಗೆ ಸೆಲ್ ಸಪೋರ್ಟ್ ಮಾಡುವಂಥ ವೈಟ್ ಪಿಗ್ಮೆಂಟನ್ನು ಸಹ ತಗೊಳ್ಬೇಕಾಗುತ್ತೆ. ಇಲ್ಲಿ ನಾನು ತುಳಸಿ ರೆಸಿನ್ ಅವರದ್ದು ವೈಟ್ ಪಿಗ್ಮೆಂಟನ್ನು ತಗೊಳ್ತಾ ಇದ್ದೀನಿ. ಇದು ಮತ್ತು ಇದು ಹಾಗೂ ಹೀಟ್ ಗನ್ ಇದ್ದರೆ ಸೂಪರಾಗಿ ಇರೋ ಸೆಲ್ ಫಾರ್ಮ್ ಆಗುತ್ತೆ. ನಾನು ಅದನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಇದರ ಕಂಪ್ಲೀಟ್ ವಿಡಿಯೋನ ನಾನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಂದರೆ ಹೇಗೆ ಸೆಲ್ಲು ಮಾಡೋದು ಅಂತ. ಬಟ್ ಇಲ್ಲಿ ನಾನೇನಂದರೆ ಯಾವುದ್ಯಾವುದು ಸೆಲ್ ಸಪೋರ್ಟ್ ಮಾಡುವಂತಹ ಪಿಗ್ಮೆಂಟು, ರೆಸಿನ್ನು ಅದ್ರ ಬಗ್ಗೆ ಮಾತ್ರ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗಿಯೂ ಹಾಕ್ತೀನಿ. ನಾನು ಇವಾಗ ಸ್ವಲ್ಪ ರೆಸಿನ್ ತಗೊಂಡಿದ್ದೀನಿ, ಅದಕ್ಕೆ ವೈಟ್ ಪಿಗ್ಮೆಂಟ್ ಆ್ಯಡ್ ಮಾಡಬೇಕಲ್ಲ, ಹಾಗಾಗಿ ಇಲ್ಲಿ ವೈಟ್ ಪಿಗ್ಮೆಂಟ್ನ ತಗೊಳ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ. ಯಾವಾಗಲೂ ಯೂಸ್ ಮಾಡ್ತಾಯಿದ್ರೆ ಅದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಅದೇ ಯಾವಾಗ ತುಂಬ ಟೈಮ್ ಯೂಸ್ ಮಾಡಿಲ್ಲದೆ ಹಾಗೆ ಇಟ್ಟರೆ ಅದು ಗಟ್ಟಿಯಾಗಿ ಹೋಗ್ಬಿಡುತ್ತೆ ಪಿಗ್ಮೆಂಟು. ಸೊ ಇವಾಗ ನೋಡಿ ಒಳ್ಳೆ ಇದಾಗಿದೆ. ಇದನ್ನು ಯೂಸ್ ಮಾಡಿದ್ರೆ ಆಯಿತು. ನೆಕ್ಸ್ಟು ಫಸ್ಟ್ ನಾನು ರೆಸಿನ್ ಬೇಸ್ ಮೇಲೆ 2000 ವ್ಯಾಟ್ ಇರೋ ಹೀಟ್ ಗನ್ನನ್ನು ಯೂಸ್ ಮಾಡಿದ್ರೆ ವೇವ್ಸ್ ಹೇಗೆ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ರೆಸಿನ್ ಬೇಸ್ ಮೇಲೆ 300 ವ್ಯಾಟ್ ಇರೋ ಹೀಟ್ ಗನ್ ಯೂಸ್ ಮಾಡಿದ್ರೆ ಯಾವ ಥರ ವೇವ್ಸ್ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಅದಾದ ನಂತರ MDF ಮೇಲೆ 2000 ವ್ಯಾಟ್ ಇರೋ ಹೀಟ್ ಗನ್ ಯೂಸ್ ಮಾಡಿದ್ರೆ ಅದು ಯಾವ ಥರ ವೇವ್ಸ್ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಈಗ ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ನಾನು ರೆಸಿನ್ ಬೇಸ್ ತಗೊಳ್ತಾ ಇದ್ದೀನಿ ಹಾಗೂ 2000 ವ್ಯಾಟ್ ಇರೋ ಹೀಟ್ ಗನ್ನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಪಿಗ್ಮೆಂಟ್ ಹಾಕಬೇಕು. ಪಿಗ್ಮೆಂಟನ್ನು ಸೈಡಲ್ಲಿ ಹಾಕ್ತಾಯಿದ್ದೀನಿ. ಇದು ರೆಸಿನ್ನು ಪಾಟ್ ಲೈಫ್ ಇದೆಯಲ್ಲ, ಅದು ಲಾಸ್ಟ್ ಎಂಡ್ ಆಗೋ ತನಕ ವೆಯ್ಟ್ ಮಾಡಬೇಕು ನಾವು ರೆಸಿನ್ ಮಿಕ್ಸ್ ಮಾಡಾದ್ಮೇಲೆ. ಆಮೇಲೆ ಇದರಲ್ಲಿ ಹೀಟ್ ಗನ್ನಲ್ಲಿ ಮೂವ್ ಮಾಡ್ತಾ ಹೋದರೆ ಅದು ನಮಗೆ ಬೇಕಾಗಿರೋ ಇದು ಆಗ್ತಾ ಹೋಗುತ್ತೆ ಸೆಲ್ ಫಾರ್ಮ್. ಓಕೆ, ಈ ಥರ ಸೆಲ್ ಫಾರ್ಮ್ ಆಗ್ತಾ ಹೋಗುತ್ತೆ ನೋಡಿ. ಇದಕ್ಕೆ ನಾನು ಯೂಸ್ ಮಾಡಿರೋದು 2000 ವ್ಯಾಟ್ ಇರೋ ಹೀಟ್ ಗನ್ನು. ಹಾಗಾಗಿ ನೋಡಿ ಸೆಲ್ ಎಷ್ಟು ತಿಕ್ಕಾಗಿ ಬಂದಿದೆ, ಎಷ್ಟು ತಿಕ್ಕಾಗಿ ಅಂದರೆ ಅಷ್ಟು ತಿಕ್ಕಾಗಿ ಬಂದಿದೆ. ಈಗ ನಾನು ರೆಸಿನ್ ಬೇಸ್ ಮೇಲೆ 300 ವ್ಯಾಟ್ ಇರೋ ಹೀಟ್ ಗನ್ನನ್ನು ಯೂಸ್ ಮಾಡಿ ವೇವ್ಸ್ ಹೇಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ವೈಟ್ ಪಿಗ್ಮೆಂಟು ವೈಟ್ ಪಿಗ್ಮೆಂಟ್ನ ಈ ಥರ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನೋಡಿ ನಾನು ಇದರಲ್ಲಿ ಮೂವ್ ಮಾಡ್ತಾ ಹೋಗ್ತೀನಿ. ಈಗ ನಾನು MDF ಬೇಸ್ ಮೇಲೆ 2000 ವ್ಯಾಟ್ ಇರೋ ಹೀಟ್ ಗನ್ನನ್ನು ಯೂಸ್ ಮಾಡಿ ವೇವ್ಸ್ ಹೇಗೆ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಓಕೆ, ನೆಕ್ಸ್ಟು ಇದು ಇವಾಗ 25 ನಿಮಿಷ ಬಿಟ್ಟಿರೋದ್ರಿಂದ ಗಟ್ಟಿಯಾಗಿದೆ ವೈಟ್ ಪಿಗ್ಮೆಂಟು.
ಅಲ್ಲ ಇವಾಗ ನಾನು ಹೀಟ್ ಗನ್ನಲ್ಲಿ ಪುಷ್ ಮಾಡ್ತಾ ಇದ್ದೀನಿ. ಸೈಡ್ ಬೈ ಸೈಡ್ ಇದು ಮಾಡ್ತಾ ಬರಬೇಕು ನೋಡಿ, ಈ ಥರ. ಇಲ್ಲೋ ಸುಟ್ಟೋದಾಗಿದೆ, ನೋಡಿ. ಸ್ಲೋ ಆಗಿ ಈ ಥರ ಮಾಡ್ತಾ ಬರಬೇಕು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೆಲ್ ಅಂದರೆ ಸೆಲ್ಲು. ಇದು ಯಾಕೆ ಹೊಗೆ ಬಂತು ಅಂದರೆ ಇದು ಬೇಸ್ ಇದೆಯಲ್ಲ, ಇದು ಕೇಕ್ ಬೇಸು, ಅದಕ್ಕೋಸ್ಕರ ಹಿಂಗಾಗಿದೆ. ಅಯ್ಯಯ್ಯೋ ನಿಲ್ತಾ ಇಲ್ಲ, ನನಗೂ ಗೊತ್ತಿಲ್ಲ. ಚೆನ್ನಾಗಿ ಬಂದರೆ ಸಾಕು ಅಂತ ಅಂದ್ಕೊತೀನಿ. ಮೆಲ್ಟ್ ಆಯಿತು, ಬೇಸ್ ಮೆಲ್ಟ್ ಆಯಿತು. ಇದಕ್ಕಿಂತ ಮುಂಚೆ ಮಾಡಿರೋದೆಲ್ಲ ಪರ್ಫೆಕ್ಟಾಗಿತ್ತು. ಇದು ಎಲ್ಲ ಬೇಸು ಮೆಲ್ಟ್ ಆಗ್ತಾಯಿದೆ ನಾನು ಮಾಡಿರೋದೆಲ್ಲ. ಏನಂತ ನಿಮ್ಗೆ ಹೇಳಿಕೊಡ್ಲಿ, ಬ್ಯಾಡ್ ಲಕ್. ಕೊನೆಯದಾಗಿ ಉಳಿದಿರೋ ರೆಸಿನಲ್ಲಿ ಇಲ್ಲೆಲ್ಲ ಫಿಲ್ಲಪ್ ಮಾಡ್ತಾ ಹೋಗ್ತಾಯಿದ್ದೀನಿ. ಅಂದರೆ ಯಾಕೆ ಗೊತ್ತಾ, ಏನೋ ಒಂಥರ ಗಲೀಜು ಅನಿಸ್ಬಾರ್ದಲ್ಲ, ಅದಕ್ಕೋಸ್ಕರ ಈ ಥರ ಫಿಲ್ಲಪ್ ಮಾಡ್ತಾ ಹೋದರೆ ಅವಾಗ ಅದು ಸೆಟ್ ಆಗುತ್ತೆ. ಆ್ಯಕ್ಚುಲಿ ನಾನು ಯಾವತ್ತೂ ಹಂಗೆ ಮಾಡಲಿಲ್ಲ, ನನಗೆ ಇಷ್ಟರವರೆಗೆ ಕರೆಕ್ಟ್ ಬಂದಿತ್ತು. ಈ ವಿಡಿಯೋ ಎಲ್ಲ ಮಾಡ್ತೇನೆ ಅಂದರೆ ಅದು ಹಾಗೆ. ಇದು ನೋಡಿ, ಸೆಲ್ ಸಿರಮ್ ಯೂಸ್ ಮಾಡಿರೋ ವೇವ್ಸು ಹೇಗಾಗಿದೆ ಅಂದರೆ ಒಟ್ಟು ಏನೋ ಒಂದು ಆಗಿದೆ. ಇದಂತೂ ನಾನು ಹೇಳೋ ಪ್ರಕಾರ ಇವೆಲ್ಲ ಚಿಕ್ಕ ಮೋಲ್ಡ್ಗಳಿಗೆ ಯೂಸ್ಫುಲ್ ಆಗಿರುತ್ತೆ. ಅದು ಬಿಟ್ಟರೆ ಅಷ್ಟೇನು ಚೆನ್ನಾಗಿ ಬರೋದು ಇಲ್ಲ. ಎಲ್ಲರದ್ದು ಇದೇ ಥರ ಆಗಿರೋದು ನಾನು ನೋಡಿರೋದು. ಹಾಗಾಗಿ ಚಿಕ್ಕ ಮೌಲ್ಡಿಗೆ ಯೂಸ್ ಆಗ್ಬೋದಲ್ಲ, ಹಾಗಾಗಿ ತಗೊಳ್ಬೋದು ಅಷ್ಟೇ, ಬಿಟ್ಟರೆ ಮತ್ತೇನಕ್ಕೂ ಇಲ್ಲ. ಓಕೆ, ಇದು ಯಾಕೆ ಹಿಂಗಾಗಿರ್ಬೋದು ಅಂತ ಏನಾದರೂ ಐಡಿಯಾ ಇದೆಯಾ? ಇದು ಯಾಕಂದರೆ ನಾನು ಇದಕ್ಕೆ ಯೂಸ್ ಮಾಡಿರೋದು ಬೇಸ್ ಯಾವುದು ಅಂದರೆ ರೆಸಿನ್ ಬೇಸ್, ಕಂಪ್ಲೀಟಾಗಿ ರೆಸಿನ್ ಬೇಸ್. ಇಲ್ಲಿ ನೋಡಿ. ಮತ್ತು ಏನಂದರೆ ಆ 2000 ವ್ಯಾಟ್ ಅನ್ನೋದು ಇದೆಯಲ್ಲ, ಅದು ತುಂಬ ಹೀಟ್ ಇರುತ್ತೆ. ಅಂದರೆ ಪ್ರೆಷರು ಜಾಸ್ತಿ ಇರುತ್ತೆ, ಹೀಟು ಜಾಸ್ತಿ ಇರುತ್ತೆ. ಅದು ನಾವು ರೆಸಿನ್ ಬೇಸ್ ಮೇಲೆ ಹೀಟ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಈ ಬೇಸ್ ಅನ್ನೋದು ಇರುತ್ತಲ್ವ, ಅದು ಕರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಮೆಲ್ಟ್ ಆಗಿಬಿಟ್ಟು ಹೀಗೆ ಬೆಂಡ್ ಆಗ್ತಾ ಹೋಗುತ್ತೆ. ಫ್ರಂಟ್ ಈ ಮಿಡಲಲ್ಲಿ ಇದೆಯಲ್ಲ, ಇಲ್ಲಿ ಬೆಂಡ್ ಆಗ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಸೆಲ್ ಫಾರ್ಮ್ ಆಗಿತ್ತು ಫಸ್ಟಲ್ಲಿ, ಇಲ್ಲಿ ಬೆಂಡ್ ಆಗಿಬಿಟ್ಟು ಇದು ಮೇಲೆ ಬಂದುಬಿಡ್ತು. ಆವಾಗ ಏನಾಯಿತು ಅಂದರೆ ಇಲ್ಲಿರೋ ರೆಸಿನ್ಗಳೆಲ್ಲ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಕರ್ಗ್ಬಿಟ್ಟು ಈ ಕಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಮಾತ್ರ ಸ್ವಲ್ಪ ಉಳಿದ್ಬಿಟ್ಟು ಇಲ್ಲೆಲ್ಲ ನಾಚಾರಾಗಿ ಹೋಗಿಬಿಟ್ಟಿದೆ. ಇಲ್ಲಿ ನೋಡಿ. ಇದು ನೋಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ಬೆಂಡ್ ಆಗಿದ್ದ ಥರನೇ ಇದೆ ನೋಡಿ ಇಲ್ಲಿ ಮಿಡಲಲ್ಲಿ. ಹಾಗಾಗಿ ನಮಗೇನಾಗಿದೆ ಅಂದರೆ 2000 ವ್ಯಾಟ್ ಇರೋ ಹೀಟ್ ಗನ್ ಇದೆಯಲ್ಲ, ಅದನ್ನು ನಾವು ಯೂಸ್ ಮಾಡಿಬಿಟ್ಟು ಈ ರೆಸಿನ್ ಬೇಸ್ ಮೇಲೆ ಸೆಲ್ ಮಾಡೋಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಟ್ರೈ ಮಾಡಿದ್ದೆ ನಾನು, ತುಂಬ ಸಲ ಟ್ರೈ ಮಾಡಿದ್ದೆ. ಸ್ವಲ್ಪ ಟೈಮ್ ಬಿಟ್ಟು ಮಾಡಿದ್ರೆ ಆವಾಗ ಇಷ್ಟ ಆಗೋದಿಲ್ಲ. ಸ್ವಲ್ಪ ಸಪೋರ್ಟ್ ಮಾಡುತ್ತೆ, ಅಂದರೆ ಒಂದೇ ಸಲ ಕರ್ಗೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾನು ಆ ಥರದ್ದು ನಾನು ತುಂಬ ಮಾಡಿದ್ದೀನಿ, ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಬಿಟ್ಟು ಒಂದೇ ಸಲ ನಾವು ಇಷ್ಟು ಹೀಟ್ ಕೊಟ್ಬಿಟ್ರೆ ಅಷ್ಟು ಕರ್ಗೋಗ್ಬಿಡುತ್ತೆ. ಅದರಲ್ಲಿ ಚೂರು ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಒಂದು ಚೂರು ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಹಾಗೆ ಮಾಡಿದ್ರೆ ಇಷ್ಟೊಂದು ಕರ್ಗೋಕ್ಕೆ ಹೋಗೋದಿಲ್ಲ. ಇದು ನಾನು 300 ವ್ಯಾಟ್ ಇರೋ ಹೀಟ್ ಗನ್ ಯೂಸ್ ಮಾಡಿರೋ ಸೆಲ್. ಇದರಲ್ಲಿ ಏನಾಗಿದೆ ಅಂದರೆ ಹೀಟೇ ಇರಲಿಲ್ಲ. ಆ್ಯಕ್ಚುಲಿ ಒಂಚೂರು ಹೀಟ್ ಇರಲಿಲ್ಲ, ಹಾಗೆ ಇದು ಮಾಡ್ತಾ ಹೋಗಿದ್ದು ನಾನು. ಅದು ಫಸ್ಟಿಗೆ ಸ್ವಲ್ಪ ಆಯಿತು, ಆಮೇಲೆ ನಾನು ಅದನ್ನು ಹಾಗೆ ಇಟ್ಟಿದ್ನಲ್ಲ, ಅದು ತನ್ನಂಗೆ ಅದು ಆಗ್ತಾ ಹೋಯ್ತಪ್ಪ, ಏನು ಅಂತ ನನಗೂ ಗೊತ್ತಿಲ್ಲ. ಬಟ್ ಇನ್ನೂ ತೆಳ್ಳಗೆ ಬರುತ್ತೆ. ಸ್ವಲ್ಪ ಬಿಸಿ ಗಾಳಿ ಬಂದರೆ ಇನ್ನೂ ತೆಳ್ಳಾಗ್ಬಿಟ್ಟು ಒಂಥರ ನ್ಯಾಚುರಲ್ ಆಗೇ ಕಾಣಿಸುತ್ತೆ. ಮತ್ತು ಏನಂದರೆ ಇದು ರೆಸಿನ್ ಬೇಸ್ ಮೇಲೆ ಮಾಡಿದವಾಗ ಜಾಸ್ತಿ ಕರ್ಗಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾವು ಆ 300 ವ್ಯಾಟ್ ಇರೋ ಹೀಟ್ ಗನ್ನನ್ನು ನಾವು ಯಾವುದ್ರ ಮೇಲೂ ಬೇಕಿದ್ರೂ ಆರಾಮಾಗಿ ಯೂಸ್ ಮಾಡ್ಬೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೆಲ್ಲು. ಈಗ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು
ಇದು ನೋಡಿ, ಇದು ನಾನು MDF ಬೇಸ್ ಮೇಲೆ ಮಾಡಿರೋದು. ಇದಕ್ಕೆ ನಾನು ಯೂಸ್ ಮಾಡಿರೋದು 2000 ವ್ಯಾಟ್ ಇರೋ ಹೀಟ್ ಗನ್ನು. ಇದ್ರದ್ದು ಸ್ಟ್ರಕ್ಚರ್ ನೋಡಿ, ಇದಕ್ಕೂ ಮತ್ತು ಇದಕ್ಕೂ ನೋಡಿ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ಇಲ್ಲಿ ಬರೋ ಸೆಲ್ ಇದೆಯಲ್ಲ, ಈ ಸೆಲ್ ಸ್ಟ್ರಕ್ಚರ್ ನೋಡಿ, ಇದು ಚೇಂಜ್ ಇದೆ, ಇದು ಚೇಂಜ್ ಇದೆ. ನಾನು ಅಬ್ಸರ್ವ್ ಮಾಡಿದ್ದೀನಿ ತುಂಬ ಜನರ ವೀಡಿಯೋದಲ್ಲಿ. ಇದು ಅವರು 300 ವ್ಯಾಟ್ ಯೂಸ್ ಮಾಡಿರ್ತಾರಲ್ಲ, ಅವರದ್ದು ಸೆಲ್ ಸ್ಟ್ರಕ್ಚರ್ ಬೇರೆ ಇರುತ್ತೆ, ನನ್ನದೇ ಸೆಲ್ ಸ್ಟ್ರಕ್ಚರ್ ಬೇರೆ ಇರೋದನ್ನು ನಾನು ನೋಡಿದ್ದೀನಿ. ಇದು ನೋಡಿ, ಸ್ವಲ್ಪ ಡೀಪ್ ಸಿ ಇರುತ್ತಲ್ವಾ, ಅದರದ್ದು ನೋಡ್ದಂಗೆ ಆಗುತ್ತೆ. ಇದು ನಾರ್ಮಲ್ಲು. ಮತ್ತು ನಾನಿದು MDF ಬೋರ್ಡ್ ಮೇಲೆ ಮಾಡಿರೋ ಸೆಲ್ಲು. ಆಮೇಲೆ ಈ 2000 ವ್ಯಾಟ್ ಇರೋ ಹೀಟ್ ಗನ್ ಇದೆಯಲ್ಲ, ಅದು MDF ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಇದನ್ನೇ ಮೌಲ್ಡ್ ಮೇಲೆ ಮಾಡಿದ್ರೂ ಅಷ್ಟೇ, ಮೌಲ್ಡು ಬೆಂಡಾಗಿ ಹೋಗುತ್ತೆ ಮತ್ತು ಸೆಲ್ಲು ಸರಿಯಾಗಿ ಬರೋದಿಲ್ಲ. MDF ಮೇಲೆ ಮಾತ್ರ ಸಖತ್ತಾಗಿ ಬರುತ್ತೆ. ಇದರ ಕಂಪ್ಲೀಟ್ ವೀಡಿಯೋ ನಾನು ಎಷ್ಟು ಮೆಷರ್ಮೆಂಟ್ ತೊಗೊಂಡಿದ್ದೀನಿ, ಹೇಗೆ ಮಾಡಿದ್ದೀನಿ ಅನ್ನೋ ಕಂಪ್ಲೀಟ್ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ. ಅದನ್ನು ಹೋಗಿ ಒಂದು ಸಲ ಚೆಕ್ ಮಾಡಿ, ಹಾಗೆ ಲೈಕ್ ಸಬ್ಸ್ಕ್ರೈಬ್ ಎಲ್ಲದೂ ಮಾಡಿ. ಓಕೆ, ಈಗ ಕೊನೆಯದಾಗಿ ಕಂಕ್ಲೂಷನ್ ಏನಪ್ಪ ಅಂದರೆ, ಈ 300 ವ್ಯಾಟ್ ಇರೋ ಹೀಟ್ ಗನ್ ಮತ್ತು ಈ ಸೆಲ್ ಸೀರಮ್ಮು ತುಂಬ ಯೂಸ್ಫುಲ್ ಆಗಿರುತ್ತೆ ಬಿಗಿನರ್ಸ್ಗೆ. ಯಾಕಂದರೆ ನಾವು ಚಿಕ್ಕ ಚಿಕ್ಕ ಮೋಲ್ಡಲ್ಲಿ ಮಾಡಬೇಕಂದ್ರೆ ಆವಾಗ ಹೀಟ್ ಗನ್ ಯೂಸ್ ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಈ ಕೀ ಚೈನು, ಆಮೇಲೆ 3 ಇಂಚು 2 ಇಂಚು ಆ ಥರ ಮೋಲ್ಡಲ್ಲಿ ಎಲ್ಲಾದರೂ ಸೆಲ್ ಫಾರ್ಮ್ ಮಾಡಬೇಕು ಅಂದರೆ ಆವಾಗ ಹೀಟ್ ಗನ್ ಯೂಸ್ ಮಾಡೋಕ್ಕಾಗೋದಿಲ್ಲ. ಆವಾಗ ನಮ್ಗೆ ಯೂಸ್ಫುಲ್ ಆಗಿರೋದು ಈ ಸೆಲ್ ಸೀರಮ್ಮು. ಹಾಗಂತ ಇದರಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಇಲ್ಲ, ಓಕೆ ಹೇಗಾದರೂ ಮ್ಯಾನೇಜ್ ಮಾಡ್ಬೋದು, ಆ ಥರ ಆಗುತ್ತೆ. ಅದೇ ಈ 300 ವ್ಯಾಟ್ ಇರೋ ಹೀಟ್ ಗನ್ನು, ಇದು ದೊಡ್ಡ ದೊಡ್ಡ ಮೌಲ್ಡಲ್ಲಿ ಆರಾಮಾಗಿ ಮಾಡ್ಬೋದು. ಮತ್ತು ಈ ರೆಸಿನ್ ಬೇಸ್ ಇದೆಯಲ್ಲ, ಅದು ಬೆಂಡ್ ಆಗೋದಿಲ್ಲ, ತುಂಬ ಬೆಂಡ್ ಆಗೋಕ್ಕೆ ಹೋಗೋದಿಲ್ಲ, ನಮ್ಮ ಮಾತು ಕೇಳುತ್ತೆ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇವೆರಡು ಮಾತ್ರ ನನಗೆ ಯೂಸ್ಫುಲ್ ಅಂತ ಅನ್ನಿಸ್ತು. ನಿಮಗೆ ಬೇರೆ ಏನಾದರೂ ಒಪಿನಿಯನ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಓಕೆ, ಬಾಯ್, ಥ್ಯಾಂಕ್ ಯು.